ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಎಲ್ಲರೂ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ. ನಾವಿವತ್ತು ನೋಡ್ತಾ ಇದ್ದೀವಿ ಪಕ್ಷಿಗಳ ಹೆಸರು. ಪಕ್ಷಿಗಳ ಹೆಸರು ಅಲ್ಲದೆ ಬರ್ಡ್ಸ್ ನೇಮ್ ಅಂದ್ರೆ ಪಕ್ಷಿಗಳ ಹೆಸರು ಕೂಡ ಅವುಗಳಿಗೆ ಇಂಗ್ಲಿಷ್ನಲ್ಲಿ ಏನೇನಂತ ಕರೀತಾರೆ ಅದನ್ನ ನಾವಿವತ್ತು ನೋಡೋಣ. ಸೊ ನವಿಲು ಅಂದ್ರೆ ಇಂಗ್ಲಿಷ್ನಲ್ಲಿ ಏನಂತ ಕರಿತೀರಾ? ಪಿಕಾಕ್. ನವಿಲನ್ನ ನೀವು ನೋಡಿರಬಹುದು. ಇದು ಹೊಲದಲ್ಲಿ ಜಾಸ್ತಿ ಮತ್ತು ಗುಡ್ಡಗಾಡುಗಳಲ್ಲಿ ಜಾಸ್ತಿ ಕಾಣುತ್ತೆ. ನವಿಲು ಇಂಗ್ಲಿಷ್ ಹೆಸರು ಪಿಕಾಕ್. ಅದೇ ರೀತಿ ಮೈನಾ ಹಕ್ಕಿ. ಮೈನಾ ಇದು ಊರುಗಡೆ ಎಲ್ಲದರಲ್ಲೂ ನೀವು ನೋಡಿರಬಹುದು. ಮೈನಾ ಹಕ್ಕಿನ ಮೈನಾ ಹಕ್ಕಿ. ಮೈನಾ ಇಂಗ್ಲಿಷ್ನಲ್ಲಿ ಮೈನಾ ಅಂತ ಕರೀತಾರೆ. ಅದೇ ರೀತಿ ಹದ್ದು ಅಥವಾ ಗರುಡ, ಈಗಲ್. ಇದು ಆಕಾಶದಲ್ಲಿ ತೇಲ್ತಾ ಇರುತ್ತೆ, ತುಂಬಾ ಎತ್ತರದಲ್ಲಿ ಹಾರಾಡ್ತಿರುತ್ತೆ ನೋಡಿ, ಇದು ಈಗಲ್. ಇದು ಸಮುದ್ರದ ದಂಡೆಗೆ ಜಾಸ್ತಿ ಕಾಣಿಸಿಕೊಳ್ಳುತ್ತೆ ಮತ್ತೆ ದಟ್ಟವಾದ ಅರಣ್ಯಗಳಲ್ಲಿ ಕೂಡ ಕಾಣಿಸಿಕೊಳ್ಳುತ್ತೆ. ಹದ್ದು ಅಥವಾ ಗರುಡ, ಈಗಲ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ನೀವು ಇದನ್ನೆಲ್ಲ ನೋಡಿರ್ಬೋದು ಊರಲ್ಲಿ ಅಥವಾ ಯಾರಾದರೂ ಸಾಕಿರ್ತಾರೆ ಲವ್ ಬರ್ಡ್ಸ್ ಅಂತ. ಸೊ ಇದಕ್ಕೆ ಗಿಳಿ ಅಂತ ಹೇಳಿ ಕರೀತಾರೆ. ಇಂಗ್ಲಿಷ್ ಹೆಸರೇನು? ಪ್ಯಾರೋಟ್. ಇಂಗ್ಲಿಷ್ ಹೆಸರು ಪ್ಯಾರೋಟ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಇದನ್ನ ನೀವು ಎಲ್ಲಂದ್ರಲ್ಲೂ ನೋಡಿರ್ಬಹುದು, ಎಲ್ಲ ಕಡೆ ಇರುತ್ತೆ. ಕಾ ಕಾ ಅನ್ಕೊಂಡು ಏನಿದವ ಕಾಗೆ, ಅದಕ್ಕೆ ಏನಂತಾರೆ? ಕ್ರೌ ಅಂತ ಹೇಳಿ ಕರೀತಾರೆ. ಕ್ರೌ, CROW, ಕ್ರೌ. ಅದೇ ರೀತಿ ಇದನ್ನ ಕೂಡ ಎಲ್ಲರೂ ನೋಡಿರಬಹುದು. ಇದು ಗುಬ್ಬಚ್ಚಿ. ಇದಕ್ಕೆ ಗುಬ್ಬಚ್ಚಿ ಅಂತ ಹೇಳಿ ಕರೀತಾರೆ. ಇಂಗ್ಲಿಷ್ನಲ್ಲಿ ಸ್ಪ್ಯಾರೋ, SPARROW, ಸ್ಪ್ಯಾರೋ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಇದನ್ನ ಕೂಡ ನೋಡಿರ್ಬಹುದು. ಇದನ್ನ ಒಂದ್ ಸ್ವಲ್ಪ ಜನ ಸಾಕಿರ್ತಾರೆ, ಒಂದ್ ಸ್ವಲ್ಪ ಜನ ಗಾಳಿಯಲ್ಲಿ ಬಿಟ್ಟಿರ್ತಾರೆ, ಅಂದ್ರೆ ಗಾಳಿಯಲ್ಲಿ ಹಾರಾಡ್ತಿರುತ್ತೆ. ಅದೇ ರೀತಿ ಇವು ಹಳೆಯ ಕಟ್ಟಡದಲ್ಲಿ ಜಾಸ್ತಿ ಇರುತ್ತೆ ನೋಡಿ. ಇದಕ್ಕೇನಂತಾರೆ? ಪಾರಿವಾಳ, ಪಿಜನ್, PIGEON, ಪಿಜನ್. ಆಯ್ತಾ? ಅದೇ ರೀತಿ ಇನ್ನು ಇದು ಗೂಬೆ. ಅಂದ್ರೆ ಬೈತಾರಲ್ಲ ಮನೆಯಲ್ಲಿ ಗೂಬೆ ಅಂತ, ಇದು ಗೂಬೆ. ಗೂಬೆ, ಓಲ್, OWL, ಓಲ್. ಅದೇ ರೀತಿ ಇನ್ನು ಮುಂದಿನ ಪಕ್ಷಿ ಇದ್ಯಾವುದದು? ಮಿಂಚುಳ್ಳಿ. ಮಿಂಚುಳ್ಳಿ ಅಂತ ಹೇಳಿ ಕರೀತಾರೆ. ಮಿಂಚುಳ್ಳಿ ಅಂದ್ರೆ ಕಿಂಗ್ ಫಿಶರ್, KINGFISHER, ಕಿಂಗ್ ಫಿಶರ್. ಇದು ಮಿಂಚುಳ್ಳಿ. ಇದು ನೀರಿನ ಅಕ್ಕಪಕ್ಕ ಜಾಸ್ತಿ ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿ ಇನ್ನು ಮರಕುಟಿಕ. ಮರಕುಟಿಕ ಅಂದ್ರೆ ಇದು ಮರವನ್ನು ಯಾವಾಗಲೂ ಕುಟ್ಟುತ್ತೆ. ಇದು ಇಲ್ಲಿ ಹೋಲ್ ಮಾಡಿ ಇಲ್ಲಿ ಹೀಗೆ ಕೆಳಗೆ ಬಂದು ಈ ಗೂಡನ್ನ ಇಲ್ಲಿ ಕೆಳಗಡೆ ಕಟ್ಟುತ್ತೆ ಮತ್ತು ಒಳಗಡೆ ಹೋಗಿ ಕೂತು ಮರಿಗಳಿಗೆ ಜನ್ಮ ಕೊಡುತ್ತೆ ಅಥವಾ ತನ್ನ ಎಗ್ಸ್ಗಳನ್ನ ಇಡುತ್ತೆ. ಸೊ ಇದು ಯಾವುದು? ಮರಕುಟಿಕ ಅಂತ ಹೇಳಿ ಕರೀತಾರೆ. ಇದು ಯಾವುದು? ವುಡ್ ಪಿಕ್ಕರ್, ವುಡ್ ಪೆಕ್ಕರ್, WOODPECKER, ವುಡ್ ಪೆಕ್ಕರ್ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಇದು ಕೋಳಿ, ಇದು ಹೆನ್, ಕೋಳಿ. ಇದನ್ನ ನೀವು ನೋಡಿರ್ಬೋದು ಊರ ಕಡೆ, HEN, ಹೆನ್. ಅದೇ ರೀತಿ ಇನ್ನು ಇದು ಬಾತುಕೋಳಿ. ಬಾತುಕೋಳಿ DUCK, ಡಕ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಡಕ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಕನ್ನಡದಲ್ಲಿ ಬಾತುಕೋಳಿ ಅಂತ ಹೇಳಿ ಕರೀತಾರೆ. ನೀವು ನೋಡಿರ್ಬಹುದು ಇದನ್ನ ತುಂಬಾ ಇದರ ಕಡೆ. ಇದನ್ನ ಹಂಸ ಅಂತ ಹೇಳಿ ಕರೀತಾರೆ. ಹಂಸ, ಸ್ವಾನ್, SWAN, ಸ್ವಾನ್ ಅಂದ್ರೆ ಹಂಸ. ಅದೇ ರೀತಿ ಇದನ್ನ ಕೊಕ್ಕರೆ ಅಂತ ಹೇಳಿ ಕರೀತಾರೆ. ಕೊಕ್ಕರೆ, ಕ್ರೇನ್, CRANE, ಕ್ರೇನ್ ಅಂದ್ರೆ ಕೊಕ್ಕರೆ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಇದು ಕೋಗಿಲೆ. ನೀವು ನೋಡಿರ್ಬೋದು, ಅದು ಮುಂಜಾನೆ ಒದರುತ್ತಲ್ಲ, ಅದಕ್ಕೆ ಕೋಗಿಲೆ ಅಂತ ಹೇಳಿ ಕರೀತಾರೆ. ಇದನ್ನ ಕುಕ್ಕು ಅಂತ ಹೇಳಿ ಕರೀತಾರೆ. CUCKOO, ಕುಕ್ಕು. ಅದೇ ರೀತಿ ಇದು ಗಿಡುಗ ಅಂತ ಹೇಳಿ ಕರೀತಾರೆ. ಗಿಡುಗ ಅಂದ್ರೆ ಫಲ್ಕಾನ್, FALCON, ಫಲ್ಕಾನ್ ಅಂದ್ರೆ ಗಿಡುಗ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಇದನ್ನ ಬಟ್ಟದ ಹಕ್ಕಿ ಅಂತ ಹೇಳಿ ಕರೀತಾರೆ. ಬಟ್ಟದ ಹಕ್ಕಿ ಅಂದ್ರೆ ಟೇಲರ್ ಬರ್ಡ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಟೇಲರ್ ಬರ್ಡ್, TAILORBIRD, ಟೇಲರ್ ಬರ್ಡ್ ಅಂತ ಹೇಳಿ ಕರೀತಾರೆ. ಇದು ಬಟ್ಟದ ಹಕ್ಕಿ. ಅದೇ ರೀತಿ ಇದು ಕವಲು ತೋಕೆ ಹಕ್ಕಿ ಅಂತ ಹೇಳಿ ಕರೀತಾರೆ. ಇದು ಸ್ವಾಲೋ, SWALLOW, ಸ್ವಾಲೋ. ಇದು
ಕವಲು ತೋಕೆ ಹಕ್ಕಿ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಎಲ್ಲ ಹಕ್ಕಿಗಳ ಹೆಸರು ಮುಗಿದವು ಮತ್ತು ನಾವು ಮುಂದೆ ಸಿಕ್ಕ ಹಕ್ಕಿಗಳ ವಿಡಿಯೋಗಳನ್ನು ಮಾಡುತ್ತೇವೆ. ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಕಂಟೆಂಟ್ಗಳು ಬರ್ತಾ ಇರುತ್ತೆ. ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು, ಗಣಿತ, ವಿಜ್ಞಾನ, ಕನ್ನಡ, ರೆಂಬೋ, EVS ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಅನ್ನು ಖಂಡಿತ ಆನ್ ಮಾಡಿಕೊಳ್ಳಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ.